ಸರ್, ದೆಹಲಿ ಪ್ರಯಾಣವನ್ನ ಬೆಳೆಸಿದ್ದೀರಾ. ಒಂದ್ ಕಡೆಗೆ ರಾಜ್ಯಸಭಾ ಸೀಟನ್ನ ಕೇಳ್ತಾ ಇದ್ದೀರಾ, ಮತ್ತೊಂದು ಕಡೆಗೆ ಏನಂತಂದ್ರೆ ಚುನಾವಣಾ ಕಾರ್ಯತಂತ್ರ. ಇಲ್ಲ ಕಾರ್ಯತಂತ್ರ ಏನು ಆ ಥರ ಏನಿಲ್ಲ. ಭಾರತೀಯ ಜನತಾ ಪಕ್ಷಕ್ಕೆ ಲಕ್ಷಾಂತರ ಜನ ಕಾರ್ಯಕರ್ತರಿರೋದ್ರಿಂದ ನಾವೇನು ಅಂಥ ಕಾರ್ಯತಂತ್ರ ಮಾಡಬೇಕಾಗಿಲ್ಲ. ನಮ್ಮದು ಬೇರು ಬಿಗಿಯಾಗಿದೆ, ತಾಯಿ ಬೇರು ಬಿಗಿಯಾಗಿದೆ, ಅದಕ್ಕೆ ಹೊಂದ್ಕೊಂಡಿರೋ ಎಲ್ಲ ಬೇರುಗಳು ಕೂಡ ಬಿಗಿಯಾಗಿವೆ. ಮತ್ತು ಲಕ್ಷಾಂತರ ಜನ ಕಾರ್ಯಕರ್ತರ ಶ್ರಮ ಇದೆ. ದೇಶಕ್ಕೆ ಒಂದು ಸ್ಥಿರವಾದ ವ್ಯವಸ್ಥೆ ಮಾಡಬೇಕು ಅನ್ನೋದೇ ಎಲ್ಲಕ್ಕಿಂತ ಮಿಗಿಲಾಗಿ ದೇಶಕ್ಕೆ ನರೇಂದ್ರ ಮೋದಿಯವರ ಒಂದು ಆಡಳಿತ ಮತ್ತು ಅದು ಮುಂದುವರಿಬೇಕು ಅನ್ನೋದು ಎಲ್ಲರ ಆಸೆಯಾಗಿದೆ. ಈ ಚುನಾವಣೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಡೀತಕ್ಕಂಥದ್ದು ಲೋಕಸಭಾ ಚುನಾವಣೆ ಕರ್ನಾಟಕದಲ್ಲಿ ಆಗಿರೋದ್ರಿಂದ ಪ್ರತಿಯೊಬ್ಬ ಮತದಾರರು ಕೂಡ ಕಾರ್ಯಕರ್ತರಾಗಿದ್ದಾರೆ. ಅದು ಅಂತ ಹೇಳ್ಕೊಳ್ಳೋಷ್ಟು ನಮಗೆ ಶ್ರಮ ಏನಿಲ್ಲ. ಸರ್, ಈಗ ರಾಜ್ಯಸಭೆ ಚುನಾವಣೆ ಘೋಷಣೆಯಾಗಿದೆ. ನೀವು ಒನ್ ಆಫ್ ದಿ ಆಸ್ಪಿರೆಂಟ್. ಈಗ ಬಿಜೆಪಿಗೆ ಒಂದು ಸ್ಥಾನ ಆಯ್ಕೆ ಮಾಡುವ ಶಕ್ತಿ ಇದೆ. ನೀವು ಇದಕ್ಕೆ ಸಂಬಂಧಪಟ್ಟಂಗೆ ಡೆಲ್ಲಿಲಿ ಮಾತುಕತೆ ನಡೆಸ್ತಿದ್ದೀರಾ? ಯಾರನ್ನಾದ್ರೂ ಭೇಟಿ ಆಗ್ತಿದ್ದೀರಾ? ನಾನು ಹೋದ ಸಾರಿನೇ ಬಂದಾಗ ನನ್ನ ಭಾವನೆಯನ್ನು ವ್ಯಕ್ತಪಡಿಸಿದ್ದೀನಿ, ವರಿಷ್ಠಕ್ಕೆ ತಿಳಿಸಿದ್ದೀನಿ. ಅವರು ಯಾರು ಕೊಡ್ತಾರೆ ಅನ್ನೋದು ನಮಗೇನು ಇದಿಲ್ಲ. ಒಂದು ನಮಗೇನು ಕೊಟ್ಟರೆ ಅದನ್ನು ಒಳ್ಳೆತನದಲ್ಲಿ ಕೆಲಸ ಮಾಡಿ ಆ ಹುದ್ದೆಗೆ ಅದಕ್ಕೂ ಕೂಡ ರಾಜ್ಯಸಭೆಗೂ ಕೆಲಸ ಮಾಡೋದಕ್ಕೆ ಅವಕಾಶ ಇದೆ. ರಾಜ್ಯಸಭಾ ಸದಸ್ಯ ಆದವನು ಯಾವ ರೀತಿ ಸ್ಪಂದಿಸ್ಬೋದು ಅನ್ನೋದಕ್ಕೆ ಇನ್ನೊಂದಷ್ಟು ಶಕ್ತಿ ತುಂಬುವಂಥ ಪ್ರಯತ್ನ ಮಾಡ್ತೀನಿ. ಕೊಡಲಿಲ್ಲ ಅಂದ್ರೆ ನಮಗೇನು ಬೇಸರಿಕೆ ಇಲ್ಲ. ಇದರ ನಡುವೆ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೂ ಕೂಡ ಸೋಮಣ್ಣ ಅವರು ಸ್ಪರ್ಧಿಸ್ತಾರೆ ಅನ್ನೋದು. ಒಂದ್ ಕಡೆ ರಾಜ್ಯಸಭೆ, ಒಂದ್ ಕಡೆ ಲೋಕಸಭೆ. ರಾಜ್ಯಸಭಾ ಆಗ್ಬೋದು, ಬಟ್ ಹಿರಿಯರಾದ ಬಸವರಾಜಣ್ಣ ಅವರು, ನನಗೂ ಅವ್ರಿಗೂ ಸುಮಾರು 40 ವರ್ಷದ ಒಡನಾಟ. ಒಟ್ಟಿಗೆ ನಾವು ಅವ್ರು ಬೇರೆ ಪಾರ್ಟಿಲಿದ್ದಾಗ ಕೂಡ ನಾನು ಬೇರೆ ಪಾರ್ಟಿಲಿದ್ದರೂ ಕೂಡ ನಮ್ಮ ಆತ್ಮೀಯತೆ ಎಲ್ಲವೂ ಆಗಿತ್ತು. ಮತ್ತು ಸುಮಾರು 15 ವರ್ಷಗಳಿಂದ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ವಿ. ಅವ್ರ ಚಿಂತನೆ ಇದೆ. ಸೋಮಣ್ಣವರು ಒಬ್ಬ ಕೆಲಸಗಾರರು, ಅವ್ರು ಕರ್ಕೊಂಡೋಗಿ ಬಿಟ್ಟರೆ ನಮ್ಮ ಜಿಲ್ಲೆಯಲ್ಲಿ ಇನ್ನೊಂದಷ್ಟು ಒಳ್ಳೆಯ ಕೆಲಸಗಳಾಗ್ತವೆ ಅನ್ನುವ ನಂಬಿಕೆ. ಅದಕ್ಕೋಸ್ಕರವಾಗಿ ಅವರೇ ಒಂದು 4-5 ಸಾರಿ ನನ್ನ ಕರೆಸಿ ಎಲ್ಲ ಮಾಡಿದ್ದಾರೆ. ಅಲ್ಲಿ ಪಕ್ಷದವರು ಕೂಡ ಮುಖಂಡರು ಬಹುತೇಕರು ಬನ್ನಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ವರಿಷ್ಠ ಏನು ಹೇಳ್ತಾರೋ ಅದ್ರ ಮೇಲೆ ತೀರ್ಮಾನ ಮಾಡ್ತೀವಿ. ವರಿಷ್ಠ ತೀರ್ಮಾನನೇ ಅಂತಿಮ. ಸರ್, ಈಗ ಇನ್ನೊಂದು, ಈಗಾಗಲೇ ಚಿಕ್ಕಬಳ್ಳಾಪುರದಿಂದ ಸುಧಾಕರ್ ಅವರು ಏನೋ ಹೇಳ್ಕೊಂಡಿದ್ದಾರೆ. ಈಗ ಅಲ್ಲಿಂದ ಏನಂದ್ರೆ ನಾವು ಕಣಕ್ಕಿಳಿತೀವಿ ಅಂತ. ಬಿಜೆಪಿಯಲ್ಲಿ ಈ ಸಂಸ್ಕೃತಿ ಇರಲಿಲ್ಲ. ಇದು ಹೊಸದಾಗಿ ನಾಂದಿ ಹಾಕಿದಂಗೆ ಆಯ್ತಾ, ಅಥವಾ ಏನಂದ್ರೆ ಅವ್ರಿಗೆ ವರಿಷ್ಠರು ಭರವಸೆ ಕೊಟ್ಟಿದ್ದಾರಾ ಅಂತ? ನನಗೆ ಗೊತ್ತಿಲ್ಲ. ಸುಧಾಕರ್ ಅವ್ರು ಏನು ಹೇಳಿದಾರೋ ನನಗೆ ಖಂಡಿತ ಗೊತ್ತಿಲ್ಲ. ಅವಶ್ಯಕತೆ ಇಲ್ಲ. ಪಕ್ಷ ತನ್ನದೇ ಆದಂಥ ನೆಲೆಗಟ್ಟಿನಲ್ಲಿ ಕೆಲಸ ಮಾಡ್ತಾಯಿದೆ. ಯಾವುದೇ ಕಾರಣಕ್ಕೆ ಗೊಂದಲ ಆಗೋದಕ್ಕಾಗಲಿ ಮತ್ತೊಂದಕ್ಕಾಗಲಿ ಅವಕಾಶ ಕೊಡೋದು ಸಮಂಜಸ ಅಲ್ಲ. ನಾನು ಅವರ ಮಾತನ್ನು ನಾನು ನೋಡಿಲ್ಲ. ನನಗೆ ಆ್ಯಕ್ಚುಲಿ ಮಾಹಿತಿ ಇಲ್ಲದ್ರೆ ಅದು ಹೇಳೋದ್ರೊಳಗೆ ಅರ್ಥ ಇಲ್ಲ. ಇನ್ನೊಂದು ಸರ್, ಈಗ ಸುಮಲತಾ ಅವರಿಗೆ ಮಂಡ್ಯದಿಂದ ಬಿಜೆಪಿಯಿಂದ ಟಿಕೆಟ್ ಕೊಡಬೇಕು ಅಂತ ಬಿಜೆಪಿಯ ನಾಯಕರುಗಳು ಕೇಳ್ತಿದ್ದಾರೆ. ಅದು ಸ್ಪೆಷಲಿ ಅಲ್ಲಿರುವಂತಹ ಶಾಸಕರು. ಒಂದು ಯಾರು ಕೇಳಿದ್ದಾರೆ ಮಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ವರಿಷ್ಠ ಏನು ತೀರ್ಮಾನ ಮಾಡ್ತಾರೆ ಅದು ಮುಖ್ಯ. ಸುಮಲತಾ ಅವರು 5 ವರ್ಷಗಳ ಕಾಲ ಲೋಕಸಭಾ ಸದಸ್ಯರಾಗಿ ತಮ್ಮ ಕಾರ್ಯನಿರ್ವಹಣೆಯನ್ನು ಜನ ಮೆಚ್ಚುವಾಗಿ ಮಾಡಿದ್ದಾರೆ. ತೀರ್ಮಾನ ಮಾಡೋದು ವರಿಷ್ಠ ಪಕ್ಷ. ಅವರು ಇನ್ನು ಸ್ವತಂತ್ರವಾಗಿ ನಿಂತಂಥವರು ಮತ್ತು ನಮ್ಮ ಪಕ್ಷಕ್ಕೆ ಇದಾಗಿದ್ದಾರೆ. ನಾವು ಎಲ್ಲ ಒಂದು ಕಡೆ ಇನ್ನೊಬ್ಬರಿಗೆ ಮುಜುಗರ ಮಾಡೋದಾಗಲಿ, ಮತ್ತು JDS ನಮ್ಮ ಜೊತೆ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರ ಮನಸ್ಸಿಗೆ ನೋವು ಕೊಡೋದಂಥದ್ದಾಗಲಿ ಇದು ಒಳ್ಳೆಯದಲ್ಲ. ಇದನ್ನು ಮಾಡಬಾರ್ದು. ವರಿಷ್ಠ ತೀರ್ಮಾನ ಏನು ಮಾಡಿದ್ದಾರೆ ಅದು ಅಂತಿಮವಾಗಿರ್ತದೆ ವಿನಃ ನಾವ್ಯಾರು ಅದನ್ನೆಲ್ಲ ಕ್ವಶನ್ ಮಾಡೋಕ್ಕೆ. ಕೇಳೋದು ಸಹಜ, ಕೇಳಲಿ. ಹಾಗಂತ ಅಂದ್ಬಿಟ್ಟು ಬೇರೆ ಬೇರೆ ರೂಪದಲ್ಲಿ ಮಾತನಾಡೋದ್ರೊಳಗೆ ಅರ್ಥ ಇಲ್ಲ. ಈಗ ಅಮಿತ್ ಶಾ ಅವ್ರನ್ನ ಅಥವಾ ನಡ್ಡಾ ಅವ್ರನ್ನ ಯಾರನ್ನಾರು ಭೇಟಿ ಆಗ್ತೀರಾ? ನಾನು ಸಾಧ್ಯವಾದರೆ ನಡ್ಡಾ ಸಾಹೇಬ್ರು ನೋಡ್ತೀನಿ. ಅದು ಬಿಟ್ಟರೆ ನನ್ನ ಖಾಸಗಿ ಒಂದು ಕೆಲಸ ಇತ್ತು. ಬೆಳಗ್ಗೆ ಹೋಗಿ ನಾನು ಬೆಳಗ್ಗೆ 6 ಗಂಟೆಗೆ ಹೋದವನು, ನೋಡ್ಕೊಂಡು ಬಂದಿದ್ದೀನಿ. ಇನ್ನೊಂದಿಬ್ಬರು ನೋಡೋದಿದೆ, ನೋಡ್ತೀನಿ. ಮತ್ತು ಪ್ರಹ್ಲಾದ್ ಜೋಶಿ ಅವರು ಅವ್ರು ಬರೋಕ್ಕೆ ಕೇಳಿದ್ದಾರೆ, ಅಲ್ಲಿ ಹೋಗ್ತೀನಿ. ಯಾರು ಸಿಗ್ತಾರೋ ಒಂದು ನಮಸ್ಕಾರ ಹೊಡೆಯೋದು. ಎಲ್ಲ ತಯಾರಿ ಮಾಡ್ಕೊಳ್ತಿದ್ದೀರಿ? ತಯಾರಿ ಅನ್ನೋದು ಏನಿಲ್ಲಪ್ಪ. ನಮಗೇನು ಕೊಟ್ಟರೆ ಕೆಲಸ ಮಾಡ್ತೀವಿ, ಇಲ್ಲ ಅಂದರೆ ಇನ್ನೇನು ಕೆಲಸ ಕೊಡ್ತಾರೆ ಅದನ್ನು ನೋಡ್ತೀವಿ. ಯಾವುದೂ ಇಲ್ಲ ಅಂದರೆ ಪಕ್ಷದ ಕೆಲಸ ಮಾಡ್ಕೊಂಡು. ಕಳೆದ 2 ದಿನಗಳಿಂದ ಕುಮಾರಸ್ವಾಮಿ ಅವರನ್ನ ತಾವು ಭೇಟಿಯಾಗಿದ್ದೀವಿ. ಒಂದಷ್ಟು ಚರ್ಚೆಗೆ ಆಗ್ತಾ ಇದೆ. ಕುಮಾರಸ್ವಾಮಿಯವರು ನಾವು ಒಂದೇ ಪಾರ್ಟಿಲಿ, ಅವರ ತಂದೆಯವ್ರ ಗಾಡಿಯಲ್ಲೇ ನಾವು ಬೆಳೆದವರು. ದೇವೇಗೌಡರು, ನಾವೆಲ್ಲ ಜನತಾ ಪಾರ್ಟಿ, ಜನತಾದಳ, ಆಮೇಲೆ JDS ಆಗಿದ್ದು ಕೊನೆಯಲ್ಲಿ. ಹಾಗಾಗಿ ಕುಮಾರಸ್ವಾಮಿಯವರು ನಾವೆಲ್ಲ ಮನೆ ಜನ. ಮನೆ ಅಂದಮೇಲೆ ಜಗಳ ಇರ್ತದೆ, ಚರ್ಚೆ ಇರ್ತದೆ, ಮತ್ತೊಂದು ಇರ್ತದೆ, ಭಿನ್ನಾಭಿಪ್ರಾಯ ಇರ್ತವೆ. ಎಲ್ಲದಕ್ಕಿಂತ ಮಿಗಿಲಾಗಿ ಅವರು 2 ಬಾರಿ ಮುಖ್ಯಮಂತ್ರಿಗಳಾಗಿ ರಾಜ್ಯಕ್ಕೆ ತನ್ನದೇ ಆದಂಥ
ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಾನೇ ಸ್ವತಃ ಅವ್ರ ತೋಟಕ್ಕೆ ಹೋಗಿದ್ದೆ. ಅವರ ಕೆಲವು ವಿಷನ್ಗಳನ್ನು ನೋಡಿ ಸುಮಾರು ಗಂಟೆಗಟ್ಟಲೆ ನಾವು ಕುಳಿತು ಮಾತಾಡಿದ್ವಿ. ನನಗೆ ಖುಷಿ ಆಯಿತು. ಹಳೆ ಕುಮಾರಸ್ವಾಮಿ ಇಲ್ಲ, ಕುಮಾರಸ್ವಾಮಿಯಲ್ಲಿ ಇವತ್ತೊಂದು ಏನಾದರೂ ಈ ರಾಜ್ಯಕ್ಕೆ ಮಾಡಬೇಕು ಅನ್ನೋ ಒಂದು ಕಾತುರತೆ ಇದೆ. ಒಂದಷ್ಟು ಚರ್ಚೆಗಳು ಅಂತಂದ್ರೆ ನೀವು ಇಲ್ಲಿ ಹೈಕಮಾಂಡ್ ಅನ್ನ ಭೇಟಿ ಮಾಡಕ್ ಬರ್ತೀರಿ, ಅದಾದ ನಂತರದಲ್ಲಿ ಕುಮಾರಸ್ವಾಮಿ ಅವರು ಬರ್ತಾರೆ, ಅದಾದ ನಂತರದಲ್ಲಿ ನೀವು ಕುಮಾರಸ್ವಾಮಿ ಅವರು ಭೇಟಿ ಆಗ್ತೀರಿ, ಒಂದಷ್ಟು ಚರ್ಚೆಗಳು ಹೋಗ್ತಾರೆ. ಇದೆಲ್ಲವೂ ನೋಡಪ್ಪ ರೊಟೀನ್ ವರ್ಕ್. ಎಲ್ಲಿವರೆಗೂ ಚುನಾವಣೆ ಘೋಷಣೆ ಆಯ್ತದೋ ಆಗೋದಿಲ್ಲ ಅಲ್ಲಿವರೆಗೂ ಇರ್ತದೆ. ಘೋಷಣೆ ಆಗಿ ಚುನಾವಣೆ ಕ್ಯಾನ್ವಾಸ್ ಶುರು ಆದ್ಮೇಲೆ ಇದು ಬಿಡ್ತೀವಿ, ಅದು ಹೋಯ್ತೀವಿ. ಸರ್, ಇನ್ನೊಂದು ಚರ್ಚೆ ಇದೆ. ಈ ಸದ್ಯ ಬಿಜೆಪಿ ರಾಜ್ಯದ ಹೈಕಮಾಂಡ್ ಕುಮಾರಸ್ವಾಮಿ ಫ್ಯಾಮಿಲಿ ಆಗ್ಬಿಟ್ಟಿದೆ, ಅಂದ್ರೆ ದೇವೇಗೌಡರ ಕುಟುಂಬ ಆಗಿದೆ. ಹಾಗಂತ ಬಹಳಷ್ಟು ಜನ ಬಿಜೆಪಿ ನಾಯಕರು ಅವ್ರನ್ನ ಭೇಟಿ ಮಾಡ್ತೀವಿ. ಇಲ್ಲ ಒಂದು ನಿಮಿಷ ತಾಳಿ, ತಪ್ಪೇನಿದೆ? ದೇವೇಗೌಡರು ಈ ರಾಷ್ಟ್ರದ ಮಾಜಿ ಪ್ರಧಾನಿಗಳು. ನಮ್ಮ ರಾಜ್ಯದ ಪ್ರತಿಯೊಂದು ಕೂಡ ಒಂದು ಅಂಕಿ ಅಂಶಗಳಿಂದ ಹಿಡಿದು ಅವರ 55 ವರ್ಷಕ್ಕೂ ಮೇಲ್ಪಟ್ಟು ಅವ್ರ ರಾಜಕೀಯ ಜೀವನ ಒಂದು ರೀತಿ ತೆರೆದ ಪುಸ್ತಕ ಇದೆ. ನಾನೇನಾದ್ರು ಇವತ್ತಿಲ್ಲಿ ನಿಂತ್ಕೊಂಡು ಇಷ್ಟೆಲ್ಲ 24/7 ಕೆಲಸ ಮಾಡ್ತೀವಂದರೆ ಅವ್ರ ಜೊತೆಲಿ 16 ಸುಮಾರು 25 ವರ್ಷಕ್ಕೂ ಮೇಲ್ಪಟ್ಟು ಅವ್ರು ಕೊಟ್ಟಿರ್ತಕ್ಕಂಥ ಅನುಭವ ನಮಗೆ ಅದನ್ನು ಹಂಚ್ಕೋತಾ ಇದ್ದೀವಿ. ಸರ್, ಅಲ್ಲ, ಇಲ್ಲಿ ಪ್ರಶ್ನೆ ಇರುವಂತದ್ದು ಮೈತ್ರಿ ಆದ್ಮೇಲೆ ಬಿಜೆಪಿ ನಾಯಕರು ಅವ್ರ ಮನೆಗೆ ಹೋಗಿ ಭೇಟಿ ಆಗ್ತಾ ಇದ್ದಾರೆ ಅಂತ. ತಪ್ಪೇನು? ದೇವೇಗೌಡರು ನಮ್ಮ ಕರ್ನಾಟಕ ರಾಜ್ಯದ ಸ್ವತ್ತು ಸಂಪತ್ತು. ಹಾಗಾಗಿ ನಾವು ಹೋಗ್ತೀವಿ. ಇವಾಗ ನಮ್ಮ ಜೊತೇಲಿದ್ದಾರೆ ಅನ್ನೋ ಒಂದು ಇದು, ಮತ್ತು ಅವರಲ್ಲಿ ಇರ್ತಕ್ಕಂಥ ಕೆಲವು ಥಾಟ್ಸ್ಗಳನ್ನ ಅನುಭವನ ಹಂಚ್ಕೊಳ್ಳೋದಕ್ಕೂ ಕೂಡ ನಾನು ಹೋಗ್ತಾ ಇರ್ತೀನಿ. ನೆನ್ನೆ ಫ್ಲೈಟಲ್ಲಿ ಬಂದ್ವಿ. ನಾನು ಒಂದು 10 ನಿಮಿಷ ಮಲಗಿದ್ದೇವೆ, ನಾವು ಪೂರ್ತಿ ಮಲಗಲೇ ಇಲ್ಲ. ಅವ್ರು ಹೇಳ್ತಾ ಇರ್ತಾರೆ. ಹಾಗಾಗಿ ಅವ್ರಿಗೆ ಆ ರಾಜ್ಯದ ಬಗ್ಗೆ ಕನ್ಸರ್ನು, ದೇಶದ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಕಳಕಳಿ, ಸನ್ಮಾನ್ಯ ನರೇಂದ್ರ ಮೋದಿಯವರ ಕಾರ್ಯವೈಖರಿ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಅಪಾರವಾದ ನಂಬಿಕೆ ನನಗೆ ತುಂಬ ಆನಂದ ಆಯಿತು. ನೀವು ನೋಡಿದ್ರೆ ಹಿಂಗೆ ಹೇಳ್ತೀರಾ, ನಿಮ್ಮ ಪಕ್ಷದ ಏನಂದ್ರೆ ಮಾಜಿ ಶಾಸಕ ಪ್ರೀತಮ್ ಗೌಡ ನೋಡಿದ್ರೆ JDS ಜೊತೆ ಇರೋ ಸಂಬಂಧದ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಒಂದಪ್ಪ, ಅವನು ಇನ್ನೂ ಚಿಕ್ಕ ವಯಸ್ಸು, ಯಾರನ್ನ ಯಾವ ರೀತಿ ಮಾತಾಡಬೇಕು ಅನ್ನೋದನ್ನು ಆತ ಅರ್ಥ ಮಾಡ್ಕೋಬೇಕು. ಪದೇ ಪದೇ ಅಂಥವ್ರ ಹೆಸರನ್ನು ಹೇಳೋಕ್ಕೂ ತಯಾರಾಗಿಲ್ಲ. ಇನ್ನು ಬೆಳಿಬೇಕಾದವನು, ಅವನ ಬೆಳವಣಿಗೆಗೆ ಯಾವ ರೀತಿ ಬೇಕೋ ಪೂರಕವಾಗಿ ಹೋಗ್ಬೇಕು ವಿನ ನಾವೆಲ್ಲ ಒಂದು ಕಡೆ ಮೇಲ್ಗಡೆ ಮತ್ತು ಅಲ್ಲೇ ಎತ್ತು ಉಳಿದ್ರೆ ಅದು ನಮ್ಮ ಮೇಲೆ ಬೀಳ್ತದೆ ಅನ್ನೋದು ಅರ್ಥ ಮಾಡ್ಕೋಬೇಕು. ಅವನು ಇನ್ನೂ ಚಿಕ್ಕ ವಯಸ್ಸಿದ್ದಾನೆ, ಭವಿಷ್ಯ ಇದೆ ಅನ್ನೋದೇನಾರು ಅವ್ನು ಅರ್ಥ ಮಾಡ್ಕೋಬೇಕಾದ್ರೆ ಅವ್ರ ಭಾಷೆಗಳನ್ನು ಕೂಡ ನೋಡಬೇಕಾಗ್ತದೆ. ಹಾಗಾಗಿ ನಾನು ನೋಡಿದೆ, ಅದಾಗಬಾರ್ದು. ಸರ್, ಕೊನೆಯ ಪ್ರಶ್ನೆ. ಈಗ ರಾಜ್ಯದಲ್ಲಿ ನೂತನ ಅಧ್ಯಕ್ಷರು ಬಂದಿದ್ದಾರೆ, ಅವರ ಕಾರ್ಯವೈಖರಿ ಮತ್ತೆ ಈ ಮುಂಬರುವಂತಹ ಚುನಾವಣೆಯಲ್ಲಿ ಬಿಜೆಪಿ ಎಷ್ಟು ಅವರ ನಾಯಕತ್ವದಲ್ಲಿ ಗೆಲ್ಬಹುದು ಅಂತ? ಒಂದು ಇನ್ನು ಯುವಕ ಇದ್ದಾರೆ. ನನಗೊಬ್ಬ ಕಿರಿ ವಯಸ್ಸಲ್ಲಿ ಆ ಅವಕಾಶ ಯಾರಿಗೂ ಸಿಕ್ಕಿಲ್ಲ. ಅವ್ರ ತಂದೆಯವರು ಸಿಕ್ಕಿತ್ತೋ ಎಲ್ಲೋ ಗೊತ್ತಿಲ್ಲ, ನನಗೆ ಜ್ಞಾಪಕ ಇಲ್ಲ. ಅವತ್ತಿನ ಕಾಲನೇ ಬೇರೆ, ಇವತ್ತಿನ ಕಾಲನೇ ಬೇರೆ. ನೀನು ಸಾವಿರಾರು ಕೆಲಸ ಮಾಡಿ ಯಾವುದೋ ಒಂದು ಸಣ್ಣ ಎಡವಟ್ಟಾದರೂ ಕೂಡ ಅದ್ಯಾವುದೂ ಲೆಕ್ಕಕ್ಕೆ ಬರೋದಿಲ್ಲ. ಆ ಎಚ್ಚರಿಕೆ ಮೇಲೆ ಅವರು ಹೋಗ್ತಾರೆ ಅನ್ನೋ ನಂಬಿಕೆ ಇದೆ. ಹೋದರೆ ಅವ್ರ ಭವಿಷ್ಯ ಅವರೇ ರೂಪಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಅವಕಾಶ. ರೂಪಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಸೇರಿತ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು ಅಪ್ಪ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.